ಕೇಂದ್ರದ ಈ ಜಿ ಯೋಜನೆಯ ವಿರುದ್ಧ ಈಗ ಕಾಂಗ್ರೆಸ್ ಸರ್ಕಾರ ಕೆರಳಿ ಕೆಂಡವಾಗಿದೆ. ಈಗಾಗಲೇ ಇರುವಂತಹ ಒಂದಷ್ಟು ಯೋಜನೆಗಳನ್ನ ಕೈಬಿಟ್ಟು ಹಂತ ಹಂತವಾಗಿ ಅದನ್ನ ಬಿಟ್ಟು ಈ ಜಿ ಯೋಜನೆಯನ್ನ ತರ್ತಾ ಇರೋದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಒಂದಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಸಂಪುಟವನ್ನ ವಿಶೇಷವಾಗಿ ಅಧಿವೇಶನವನ್ನ ಕರೆಯಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚಿಂತನೆಯನ್ನ ನಡೆಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಬಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ. ಮನ್ರೇಗಾ ಬದಲು ಬಿಬಿಜಿ ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಬಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನ ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ 100% ಹಣ ಕೊಡ್ತಿತ್ತು. ಆದರೆ ಈಗ 40% ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ಯ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಬಿಜೆಪಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದ್ರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದ್ರೆ ಅದು ನಾವು ಚರ್ಚೆ ಇರಲಾರದೆ ಕೊಡಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯುವ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೇಂದ್ರದ ಈ ಜಿ ಯೋಜನೆಯ ವಿರುದ್ಧ ಈಗ ಕಾಂಗ್ರೆಸ್ ಸರ್ಕಾರ ಕೆರಳಿ ಕೆಂಡವಾಗಿದೆ. ಈಗಾಗಲೇ ಇರುವಂತಹ ಒಂದಷ್ಟು ಯೋಜನೆಗಳನ್ನ ಕೈಬಿಟ್ಟು ಹಂತ ಹಂತವಾಗಿ ಅದನ್ನ ಬಿಟ್ಟು ಈ ಜಿ ಯೋಜನೆಯನ್ನ ತರ್ತಾ ಇರೋದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಒಂದಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಸಂಪುಟವನ್ನ ವಿಶೇಷವಾಗಿ ಅಧಿವೇಶನವನ್ನ ಕರೆಯಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚಿಂತನೆಯನ್ನ ನಡೆಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಬಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ. ಮನ್ರೇಗಾ ಬದಲು ಬಿಬಿಜಿ ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಬಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನ ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ 100% ಹಣ ಕೊಡ್ತಿತ್ತು. ಆದರೆ ಈಗ 40% ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ಯ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಬಿಜೆಪಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದ್ರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದ್ರೆ ಅದು ನಾವು ಚರ್ಚೆ ಇರಲಾರದೆ ಕೊಡಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯುವ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಕೇಂದ್ರದ ಈ ಜಿರಾಮ್ಜಿ ಯೋಜನೆಯ ವಿರುದ್ಧ ಈಗ ಕಾಂಗ್ರೆಸ್ ಸರ್ಕಾರ ಕೆರಳಿ ಕೆಂಡವಾಗಿದೆ. ಈಗಾಗಲೇ ಇರುವಂತಹ ಒಂದಷ್ಟು ಯೋಜನೆಗಳನ್ನ ಕೈಬಿಟ್ಟು ಹಂತ ಹಂತವಾಗಿ ಅದನ್ನ ಬಿಟ್ಟು ಈ ಜಿರಾಮ್ಜಿ ಯೋಜನೆಯನ್ನ ತರ್ತಾ ಇರೋದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಒಂದಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಸಂಪುಟವನ್ನ ವಿಶೇಷವಾಗಿ ಅಧಿವೇಶನವನ್ನ ಕರೆಯಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚಿಂತನೆಯನ್ನ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಬಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ. ಮನ್ರೇಗಾ ಬದಲು ಬಿಬಿಜಿ ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಬಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನು ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ ಶೇಕಡ 100ರಷ್ಟು ಹಣ ಕೊಡ್ತಿತ್ತು. ಆದರೆ ಈಗ ಶೇಕಡ 40ರಷ್ಟು ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಬಿಜೆಪಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದ್ರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದ್ರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯುವ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂದ್ರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯುವ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.